ಇನ್ನು ಸಚಿವ ಸ್ಥಾನ ಕೊಡಿ ಅಂತ ನಾನು ಯಾರನ್ನೂ ಕೂಡ ಕೇಳಿಲ್ಲ. 1984ರಿಂದ ಪಕ್ಷಕ್ಕಾಗಿ ಸೇವೆಯನ್ನ ಮಾಡಿದ್ದೇನೆ ಬೆಂಗಳೂರಿನಲ್ಲಿ ಹೇಗಂತ ಮಾಜಿ ಸಚಿವ ಬೋಸರಾಜು ಪ್ರತಿಕ್ರಿಯೆ ನೀಡಿದ್ದಾರೆ. 84ರಿಂದ ಪಕ್ಷಕ್ಕಾಗಿ ನಾನು ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇದ್ದೇನೆ. ಯಾರನ್ನೂ ಕೂಡ ನಾನು ಸಚಿವ ಸ್ಥಾನ ಕೊಡಿ ಅಂತ ಕೇಳಿಲ್ಲ ಹೇಗಂತ ಮಾಜಿ ಸಚಿವ ಬೋಸರಾಜು ಅವರು ಮಾತನಾಡಿದರು. ಹಿರಿಯ ಶಾಸಕರು ವರಿಷ್ಠರನ್ನ ಭೇಟಿ ಮಾಡುವುದು ಸಹಜ, ಕೋರ್ ಕಮಿಟಿ ರಚನೆ ಅನ್ನೋದು ಶುದ್ಧ ಸುಳ್ಳು ಹೇಗಂತ ಬೋಸರಾಜು ಅವರು ಮಾತನಾಡಿದರು. ಈಗ ಸಹಜವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ವಿಧಾನಸಭೆಗೆ ಆರಿಸಿ ಬಂದಿರತಕ್ಕಂಥವ್ರು ಇದ್ದಾರೆ. ವಿಧಾನ ಪರಿಷತ್ನಲ್ಲಿ 37 ಮಂದಿ ಸದಸ್ಯರಿದ್ದೀವಿ. ಸಹಜವಾಗಿ ಒತ್ತಡ ಇರತಕ್ಕಂಥದ್ದೇ, ಎಲ್ಲರಿಗೂ ಅಪೇಕ್ಷೆ ಇರತಕ್ಕಂಥದ್ದು. ಹಾಗಾಗಿ ಆಗಬೇಕು ಅಂತೇಳಿ ನಾಯಕರುಗಳನ್ನ ಭೇಟಿಯಾಗಿ ಕೇಳ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಹಜವಾಗಿ ಎಲ್ಲ ಪಕ್ಷಗಳಲ್ಲಿ ನಡೀತಕ್ಕಂಥದ್ದೇ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಈಗ ಅವರವರ ವೈಯಕ್ತಿಕ ವಿಚಾರಗಳಿರ್ತಾವೆ, ಯಾವ ರೀತಿ ನಡಿಬೇಕು, ಯಾವ ರೀತಿ ಆಗಬೇಕು ಅಂತೇಳಿ. ನಾವು ಇದನ್ನೆಲ್ಲ 40-45 ವರ್ಷದಿಂದ ಸತತವಾಗಿ ನೋಡ್ತಾ ಬಂದಿದ್ದೀವಿ. ರಾಜ್ಯ ಮಟ್ಟದ ನಾಯಕರಿಗೂ ರಾಷ್ಟ್ರ ಮಟ್ಟದ ನಾಯಕರಿಗೂ ಇರುವಂಥ ರಾಜ್ಯದಲ್ಲಿರ್ತಕ್ಕಂಥ ಪರಿಸ್ಥಿತಿ ಮತ್ತು ಇರುವಂಥ ನಾಯಕರುಗಳ ಬಗ್ಗೆ, ಮುಖಂಡರುಗಳ ಬಗ್ಗೆ, ಯಾವ ರೀಜನ್ನಲ್ಲಿ, ಯಾವ ಏರಿಯಾದಲ್ಲಿ, ಯಾವ ಜಿಲ್ಲೆಯಲ್ಲಿ ಏನೇನಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರಲ್ಲಿ ಅತಿ ಮುಖ್ಯವಾಗಿ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥವ್ರು ನಮ್ಮ ಭಾಗದವರೇ ಇದ್ದಾರೆ, ಕಲ್ಯಾಣ ಕರ್ನಾಟಕ ಭಾಗದವರು. ಅವರು ಅತ್ಯಂತ ಹಿರಿಯರಾಗಿ ಈ ರಾಜ್ಯದ ಎಲ್ಲ ಭಾಗಗಳಲ್ಲಿರ್ತಕ್ಕಂಥ ಪರಿಸ್ಥಿತಿ, ಮುಖಂಡರ ಪರಿಸ್ಥಿತಿ, ಪಕ್ಷದ ಪರಿಸ್ಥಿತಿ, ಆಡಳಿತ ಪರಿಸ್ಥಿತಿ ಮಾಹಿತಿ ಇರತಕ್ಕಂಥ ಶ್ರೀಮಾನ್ ಖರ್ಗೆ ಸಾಹೇಬರು. ಹಾಗಾಗಿ ಸಹಜವಾಗಿ ಇಲ್ಲಿ ರಾಜ್ಯ ಮಟ್ಟದ ನಾಯಕರು ಸಹಿತ ಶ್ರೀಮಾನ್ ಸಿದ್ದರಾಮಯ್ಯನವ್ರಿಗೂ ಸಹಿತ ಸಾಕಷ್ಟು ಮಾಹಿತಿ